ಇನ್ನು ಮೂಡಾ ಸೈಟ್ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಸಿಕ್ಕಾಕೊಂಡಿರೋದು. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಲ್ಲಿ ಏನಿದೆ, ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶದಲ್ಲಿ ಏನಿದೆ, ನಿನ್ನೆ ಹೈಕೋರ್ಟ್ನ ಆದೇಶದಲ್ಲಿ ಏನಿದೆ, ಅದರ ಬಹುತೇಕವಾದಂಥ ಎಲ್ಲ ಅಂಶಗಳು ಇದರಲ್ಲಿದೆ. ಎಕ್ಸ್ಟ್ರಾ ಆ ಅಂಶಗಳನ್ನು ಇಟ್ಕೊಂಡು ಈ ಆಧಾರದ ಮೇಲೆ ತನಿಖೆಯನ್ನ ಮಾಡಬೇಕು ಅನ್ನುವಂಥ ಅಂಶಗಳನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಸ್ಪಷ್ಟವಾಗಿ ಹೇಳಿದೆ. ಸೊ ಕೋರ್ಟ್ ಆದೇಶದಲ್ಲಿ ಏನಿದೆ, ಮೂಡಾಗೆ ಜಮೀನು ಸ್ವಾಧೀನ ನಂತರ ಪರಿಹಾರವನ್ನು ನಿಗದಿಯನ್ನು ಮಾಡಿದರು. ಮೂಡಾಗೆ ಜಮೀನು ಸ್ವಾಧೀನ ನಂತರ ಪರಿಹಾರವನ್ನು ನಿಗದಿ ಮಾಡಿದರು. ಒಂದು ಜಾಗವನ್ನು ಮೂಡಾ ತಗೊಂಡಿದೆ ಅನ್ನೋದಾದರೆ ಅದಕ್ಕೊಂದು ಪರಿಹಾರ ನಿಗದಿ ಮಾಡ್ತಾರೆ. ಓಕೆ, ಪರಿಹಾರ ನಿಗದಿ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಆಗಿದೆ. ಹೇಗೆ ಸಾಧ್ಯ ಇದು ಅನ್ನೋದು ಇಲ್ಲಿ ಮೂಲವಾಗಿರುವಂಥ ಪ್ರಶ್ನೆ. ಇಲ್ಲಿಂದ ಶುರುವಾಗಬೇಕು ಇದರ ತನಿಖೆ ಅನ್ನೋದು. ಮೊದಲನೇದಾಗಿ ಮೂಡಾಗೆ ಜಮೀನು ಸ್ವಾಧೀನ ಆಗಿದ್ದು ಮತ್ತು ಪರಿಹಾರ ಇವರು ಪಡ್ಕೊಂಡಿದ್ರ, ಈ 3 ಎಕರೆ 16 ಗುಂಟೆ ಇದೆಯಲ್ಲ, ಅವರು ಪಡ್ಕೊಂಡಿದ್ರ ಇಲ್ವಾ ಅನ್ನೋದು. ಅದಾದ ನಂತರ ಪರಿಹಾರ ನಿಗದಿ ಬಳಿಕವೂ ಡಿನೋಟಿಫಿಕೇಶನ್ ಅನ್ನು ಹೇಗೆ ಮಾಡಿದ್ರು, ಮೂಡಾಗೆ ಹಂಚಿಕೆ ಆದ ಬಳಿಕವೂ ಕೂಡ ಇದನ್ನು ಕೃಷಿ ಜಮೀನು ಅಂತ ಹೇಗೆ ಖರೀದಿ ಮಾಡಿದರು, ಅದು ಇಂಪಾರ್ಟೆಂಟ್. ಅದು 14 ನಿವೇಶನ ಕಾನೂನು ಬಾಹಿರವಾಗಿ ಹಂಚಿಕೆಯಾಗಿದೆ. ಕೇವಲ 14 ನಿವೇಶನ ಅಷ್ಟೇನಾ, ಅಥವಾ ಇನ್ನೂ ಇದೇ ರೀತಿಯಾಗಿ ಬೇರೆಯವರಿಗೂ ಕೂಡ ನಿವೇಶನವನ್ನು ಕೊಟ್ಟಿದ್ದಾರಾ, ಅವರನ್ನು ಕೂಡ ಇದರಲ್ಲಿ ತನಿಖೆಗೆ ಒಳಪಡಿಸಬೇಕಾ, ಅದು ಇಂಪಾರ್ಟೆಂಟು. ಸೊ ದೇವರಾಜು ಹೆಸರಿನಲ್ಲಿ ನಕಲಿ ಡಿನೋಟಿಫೈ ಆಗಿದೆ ಅಂತ ಹೇಳಿ 3 ಜನ ಅಣ್ತಮ್ಮಂದಿರು ಅದರಲ್ಲಿ ಇವರು ಬರೆದು ಕೊಟ್ಬಿಟ್ಟಿರ್ತಾರೆ, ನನಗೆ ಏನು ಬೇಡ ಅಂತ ಹೇಳಿ. ಹಾಗಾಗಿ ಅವರು ಅದ್ರ ಮಾಲೀಕರೇ ಅಲ್ಲ, ಅವರಿಂದ ಡಿನೋಟಿಫೈ ಆಗಿದೆ ಅವರ ಹೆಸರಿನಲ್ಲಿ ನಕಲಿಯಾಗಿ ಅಂತ ಈಗ ಅಲ್ಲೊಂದು ವಾದ ಇದೆ. ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. 17A ಅಡಿಯಲ್ಲಿ ರಾಜ್ಯಪಾಲರ ಅನುಮತಿ ಪರಿಗಣಿಸಲಾಗಿದೆ. ಹೌದು, ಇದು ತನಿಖೆಗೆ ಯೋಗ್ಯವಾಗಿರುವಂಥದ್ದು, ಅವರ ಅನುಮತಿ ಕರೆಕ್ಟ್ ಆಗಿದೆ ಅಂತ ಪರಿಗಣಿಸಿದ್ದಾರೆ. PC ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ 7C ತನಿಖೆಗೆ ಪ್ರಸ್ತುತ ಆಯ್ಕೆ ಇದೆ, ಇದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಾಲೀಕರಲ್ಲದಿದ್ದರೂ ಸಹ ದೇವರಾಜು ಅವರು ಹೇಗೆ ಮಾರಾಟ ಮಾಡಿದ್ದಾರೆ, ಅವರು ಮಾಲೀಕರೇ ಅಲ್ಲ, ನನಗೆ ಬೇಡ ಅಂತ ಬಿಟ್ಟು ಹೋದಂಥವ್ರು, ಅದನ್ನು ಬರೆದು ಕೊಟ್ಟು ಬಂದಂಥವರು ಹೇಗೆ ಆ ಜಮೀನನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇದರಲ್ಲೇನೋ ಫಿಶರಿ ಕಾಣಿಸ್ತಾ ಇದೆ, ಏನೋ ಅನುಮಾನ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಅದನ್ನೇ ತನಿಖೆ ಮಾಡಬೇಕಾಗಿದೆ. ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಇದೆ, CM ಪಾತ್ರದ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಇದೆ. ಕಾರಣ ಅವರು ಡೆಪ್ಯೂಟಿ CM ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಬೆಳವಣಿಗೆ ಆಗುತ್ತೆ, ವಿರೋಧ ಪಕ್ಷ ನಾಯಕರಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಬೆಳವಣಿಗೆ ಆಗುತ್ತೆ, ಮುಖ್ಯಮಂತ್ರಿಗಳಾಗಿ 2013ರಿಂದ 2018ರವರೆಗೂ ಇದ್ದಾಗ ಅಲ್ಲೊಂದಿಷ್ಟು ಬೆಳವಣಿಗೆಗಳಾಗುತ್ತೆ. ಹಾಗಾಗಿ ಅಲ್ಲಿ ಒಂದಿಷ್ಟು ಅವರ ಪಾತ್ರದ ಬಗ್ಗೆ ಒಂದಿಷ್ಟು ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದು ಏನು ಅನ್ನೋದನ್ನು ತನಿಖೆಯಲ್ಲಿ ಹುಡುಕಬೇಕಾಗಿದೆ. ತನಿಖೆಗೆ ಯಾವುದೇ ಕಾರಣಕ್ಕೂ ಕೂಡ CM ಹಿಂಜರಿಯಬಾರದು ಅಂತ ಹೇಳಿ. ಬಟ್ ಅವರು ಮುಖ್ಯಮಂತ್ರಿಯಾಗಿಯೇ ತನಿಖೆಯನ್ನು ಎದುರಿಸ್ತಾರೋ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಇದನ್ನು ಎದುರಿಸ್ತಾರೋ ಅನ್ನೋದು ಈಗಿರುವಂಥ ಸದ್ಯದ ಪ್ರಶ್ನೆ. ಅವರು ಇಳಿಯಲ್ಲ ಅಂತ, ನಾನು ತನಿಖೆಯನ್ನು ಎದುರಿಸ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೋರ್ಟ್ನ ಆದೇಶ ಹೊರಬಿದ್ದ ನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ತಮ್ಮ ಪ್ರತಿಕ್ರಿಯೆಯಲ್ಲಿ ಎಂದಿನಂತೆ ನಿನ್ನೆಯ ರೀತಿಯಾದಂತಹ ಹೇಳಿಕೆ ಪುನರುಚ್ಚಾರ ಆಗಿದೆ. ಯಾವುದೇ ತನಿಖೆಗೂ ಕೂಡ ನಾನು ಹೆದರೋಲ್ಲ, ತನಿಖೆಯನ್ನು ಎದುರಿಸಲಿಕ್ಕೆ ಸಿದ್ಧನಿದ್ದೀನಿ. ಮೇಲ್ಮನವಿ ಸಲ್ಲಿಸೋ ವಿಚಾರವಾಗಿ ನಮ್ಮ ವಕೀಲರ ಜೊತೆಗೆ ಚರ್ಚಿಸಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ವಕೀಲರ ಜೊತೆಗೆ ಚರ್ಚಿಸಿದ ನಂತರದಲ್ಲಿ ದ್ವಿಸದಸ್ಯ ಪೀಠಕ್ಕೆ ಹೋಗ್ತಾರಾ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ, ಏನು ಎತ್ತ, ಅದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈ ವಿಷಯವಾಗಿ ನೋಡೋಣ. ಆದೇಶ ಆಗಿತ್ತು ಹೈಕೋರ್ಟ್ನಲ್ಲಿ, ಅವರು 17A ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಇವರು ಕಂಪ್ಲೇಂಟ್ ದೂರುದಾರರು. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು
ಸಾಯಂಕಾಲ ಆಗುತ್ತೆ ಅದು ಸಿಗ್ಬೇಕಾದ್ರೆ ನಾನು ಈಗ ಕೇರಳ ಕೊಟ್ಟಿದ್ದೀನಿ. ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು, ಯಾಕಂದ್ರೆ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ? ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡನ್ನೂ ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಸರ್ಕಾರ ನ್ಯಾಯಮೂರ್ತಿ ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಮಾಡ್ತಿದೆ. ಈ ತನಿಖೆಯನ್ನು ಮುಂದುವರಿಯುತ್ತೆ ಸರ್ ಇದ್ರ ನಡುವೆ? ಯಾವುದು ಸರ್ಕಾರ ರಚನೆ ಅದಕ್ಕೆ ತಡೆ ಮಾಡಿದಾರ? ಅದಕ್ಕೆ ತಡೆ ಮಾಡಿದಾರ? ಅದು ಮುಂದುವರಿಯುತ್ತದೆ. ಅದು ಮೂಡಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯುತ್ತದೆ. ಕಮಿಷನ್ಗೆ ತಡೆ ಮಾಡಿಲ್ಲ. ಇದು ಮುಖ್ಯಮಂತ್ರಿಗಳ ಮಾತು. ಅವರು ತನಿಖೆಗೆ ನಾನು ಹೆದರಲ್ಲ ಅಂದಿದ್ದಾರೆ, ತನಿಖೆಯನ್ನು ಎದುರಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಅವರಂತೂ ಕೆಳಗಿಳಿಯೋ ಪ್ರಶ್ನೆನೇ ಇಲ್ಲ ಅಂತ ಕಾಣಿಸ್ತಾ ಇದೆ.